ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸು ಜಯ ಮಲ್ನಾಡ್ ಕುಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ಬನ್ನಿ, ಇವತ್ತು ನಾವು ಸಬ್ಬಸಿಗೆ ಸೊಪ್ಪಿನ ಮತ್ತು ಮೆಂತ್ಯ ಸೊಪ್ಪು ಮಿಕ್ಸ್ ಮಾಡಿ ಬಿರಿಯಾನಿ ಮಾಡೋಣ. ನೋಡಿ, ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಮಾಡೋದಾದರೆ ಸ್ವಲ್ಪ ಕಡಿಮೆ ಮಾಡ್ಕೊಬೋದು ಇದರಲ್ಲೇ. ಹಾಗೆ ಕುಕ್ಕರ್ ಒಂದು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಕುಕ್ಕರು ಕಾದಿದೆ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ, ಯಾಕೆಂದ್ರೆ ನಾನು 3 ಲೋಟ ಅಕ್ಕಿದು ಮಾಡ್ತಾಯಿದ್ದೀನಿ. 3 ಕಪ್ ಅಕ್ಕಿ ಮಾಡ್ತಿದ್ದೀನಿ. ಹಾಗೆ ಎಣ್ಣೆ ಹಾಕ್ತಿದ್ದೀನಿ, ಸ್ವಲ್ಪ ತುಪ್ಪನೂ ಹಾಕ್ತಿದ್ದೀನಿ. ತುಪ್ಪ ಕರಗಿದೆ, ಅದು ನಿಮಗೆ ಗೊತ್ತಾಗ್ತಿಲ್ಲ. ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಹಾಗೆ ಸ್ಪೈಸಿ ಐಟಮ್ ಎಲ್ಲ ಹಾಕ್ಕೊಳ್ಳೋಣ. ಚಕ್ಕೆ, ಲವಂಗ, ಚಕ್ರ ಮೊಗ್ಗು ಎಲ್ಲ ಹಾಕಿದ್ದೀನಿ. ಏಲಕ್ಕಿನೂ ಹಾಕ್ಕೋಬೋದು. ನಾನು ಏಲಕ್ಕಿ ಇಲ್ಲಿ ಸ್ಕಿಪ್ ಆಗಿದೆ ಹಾಕಿದ್ದು. ಹಾಗೆ ದಪ್ಪದ 2 ಈರುಳ್ಳಿನ ಚಿಕ್ಕದಾಗಿ ಸ್ಲೈಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಮಾಡಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ ಬಟನ್ ಒತ್ತಿ, ಆವಾಗ ನಾನು ಹಾಕಿದ್ದಂಥ ವೀಡಿಯೋದು ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ. ಹಾಗೆ ಅರಿಶಿನ ಪುಡಿ ಹಾಕೋಣ. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ. ಹಾಗಾಗಿ ನೋಡಿ, 4 ಟೊಮೊಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಉದ್ದುದ್ದಕ್ಕೆ ಸ್ಲೈಸ್ ಥರ. ಅದನ್ನು ಹಾಕ್ತಾಯಿದ್ದೀನಿ. ನಾನು 3 ಟೊಮೊಟೊ ಹಾಕಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ 3 ಟೊಮೊಟೊ ಹಾಕಿದ್ದೀನಿ. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಲ್ವಾ, ಸೌಂಡು ಡಿಸ್ಟರ್ಬ್ ಆಗ್ತಿತ್ತು ಇಲ್ಲಿ. ಇವಾಗ ಸ್ವಲ್ಪ ಮೆತ್ತಗಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಮಾಡಿಟ್ಕೊಂಡಿದ್ದು, ಮನೆಯಲ್ಲೇ ಮಾಡಿದ್ದು 3 ಸ್ಪೂನ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಮನೆಯಲ್ಲೇ ಯಾವುದಕ್ಕಾದ್ರೂ ಮಾಡ್ಕೋಬೋದು. ಟೈಮ್ ಇದ್ದಾಗ ಬೆಳ್ಳುಳ್ಳಿ ಎಲ್ಲ ಸುಲಿದ್ಬಿಟ್ಟು ಶುಂಠಿ ತೊಳ್ಕೊಂಡು ಮಾಡೋದಲ್ವ, ಅಷ್ಟೇ ಅಲ್ವಾ. ಇವಾಗ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ನಾನು 3 ಸ್ಪೂನು ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿರ್ತಕ್ಕಂಥ ಗರಂ ಮಸಾಲೆ. ನೀವು ಯಾವುದೇ ಅಂಗಡಿ ತೊಗೊಂಡ್ರೂ ಹಾಕ್ಬೋದು. ಹಾಗೆ ಸ್ವಲ್ಪ ಹುರ್ಕೊಂಡು ಇವಾಗ ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥ ಇನ್ನೊಂದು ಮಸಾಲೆ ಬರುತ್ತೆ ನಮ್ಮದು, ಆ ಮಸಾಲೆನೂ ಹಾಕ್ತಾಯಿದ್ದೀನಿ. ಇದ್ರ ಬದಲಿಗೆ ನೀವು ಗರಂ ಮಸಾಲೆನೇ ಸಾಕು, ಅಥವಾ ಬಿರಿಯಾನಿ ಮಸಾಲೆ ಇದ್ದರೆ ಬಿರಿಯಾನಿ ಮಸಾಲೆ ಹಾಕ್ಕೋಬೋದು. ನಾನು ಮನೇಲಿ ಮಾಡಿದ್ದು ಮಸಾಲೆ ಅಂದರೆ ಇದು ಬಿರಿಯಾನಿಗೂ ಬರುತ್ತೆ, ಅದಕ್ಕೆ ಬಿರಿಯಾನಿ ಮಸಾಲೆ ಅದು. ಇವಾಗ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ರೌಂಡ್ ತಿರ್ಸ್ಕೊಂಡು ಸೊಪ್ಪು ಹಾಕ್ಬಿಡೋದು. ಇವಾಗ ಎಲ್ಲ ಸೊಪ್ಪು ನೋಡಿ, ಮೆಂತ್ಯ ಸೊಪ್ಪನ್ನು ಜಾಸ್ತಿ ತೊಗೊಂಡಿದ್ದೀನಿ, ಸಬ್ಬಸಿಗೆ ಸೊಪ್ಪನ್ನು ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಒಟ್ಟಿಗೆ ಹಾಕ್ತೀನಿ. ಒಂದು ಸ್ವಲ್ಪ ಇಟ್ಕೊಂಡಿರ್ತೀನಿ. ಇವಾಗ ಎಲ್ಲ ಹುರ್ಕೊಳ್ಳೋಣ, ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕು. ನೋಡಿ, ಈ ಥರ ಮೆತ್ತಗಾಯಿತು. ಇವಾಗ ನಾನು ಬಟಾಣಿ ಬೇಯಿಸಿಟ್ಕೊಂಡಿದ್ದೆ, ನಾನು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಯಾಕೆಂದರೆ ಇದು ಹಸಿ ಬಟಾಣಿ ಅಲ್ಲ. ಹಸಿ ಬಟಾಣಿ ಅಂದರೆ ನೀವು ಡೈರೆಕ್ಟಾಗಿ ಹಾಕ್ಬೋದು, ಇದು ಒಣ ಬಟಾಣಿ ಅಲ್ವಾ. ಹಾಗಾಗಿ ನಾನು ಅದನ್ನೇನು ಮಾಡಿದೆ, ಒಂಚೂರು ನೆನೆಸಿಕೊಂಡು ನೈಟ್ ನೆನೆಸಿಟ್ಟಿದ್ದೆ, ಬೇಯಿಸ್ಕೊಂಬಿಟ್ಟೆ ಚೆನ್ನಾಗಿ ಬೇಯಲಿ ಅಂತ. ಸ್ವಲ್ಪ ಬೇಯೋದು ಲೇಟ್ ಅಲ್ವಾ. ಇವಾಗ ಒಂದು ಸ್ವಲ್ಪ ಮೊಸರು ಹಾಕ್ಕೊತೀನಿ. ನಾನು ಒಂದು ಅರ್ಧ ಕಪ್ಪು ಮೊಸರು ಹಾಕ್ಕೊತಿದ್ದೀನಿ. ಮೊಸರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಹೊಡ್ಕೊಳ್ಳೋಣ. ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ. ನೋಡಿ, ಈ ಕಪ್ಪಲ್ಲಿ 3 ಕಪ್ಪು ಅಕ್ಕಿ ಹಾಕಿದ್ದೀನಿ. ಹಾಗಾಗಿ 3 ಕಪ್, 1 ಕಪ್ಪಿಗೆ 2 ಕಪ್ ಅಕ್ಕಿ ನೀರು ಥರ, 1 ಕಪ್ ಅಕ್ಕಿಗೆ 2 ಕಪ್ ನೀರಿನ ಥರ 3 ಕಪ್ ಅಕ್ಕಿ ಹಾಕಿದ್ದೀನಲ್ವ, ಹಾಗೆ 6 ಕಪ್ಪು ನೀರು ಹಾಕ್ತಾಯಿದ್ದೀನಿ ನಾನು. ನೋಡಿ, 4 ಅಂದರೆ 2 ಕಪ್ ಅಕ್ಕಿ ಹಾಕಿದರೆ 4, ನಾನಿಲ್ಲಿ 3 ಹಾಕಿದ್ದೀನಿ. ಕುದೀತಾ ಇದೆ. ಉಪ್ಪು ಹಾಕ್ಕೊಳ್ಳೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನು ಅದು ಸ್ಕಿಪ್ ಆಗಿದೆ ಉಪ್ಪು ಹಾಕ್ಕೊಳ್ಳೋದು. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತೇನಿಲ್ಲ ಎಕ್ಸ್ಟ್ರಾ. ಅಕ್ಕಿನ ತೊಳೆದು 5 ನಿಮಿಷ ನೆನೆಸಿಟ್ಟಿದ್ದೆ. ನೀವು ಯಾವ ಅಕ್ಕಿ ಉಪಯೋಗಿಸ್ತೀರೋ ಅದೇ ಅಕ್ಕಿಯಲ್ಲೇ ಮಾಡ್ಕೋಬೋದು. ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಹಾಗೆ ನೆನೆಲಿಕ್ಕೆ ಇಟ್ಟಿದ್ದೆ. ಅದನ್ನು ಪೂರ್ತಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಉಪ್ಪು ಬೇಕಾದರೆ ಇನ್ನೊಂದು ಸಲ ನೋಡಿಕೊಂಡು ನೀವು ಉಪ್ಪು ಬೇಕಾದರೂ ಹಾಕ್ಕೋಬೋದು. ಮಸಾಲೆ ಕಡಿಮೆ ಆಯಿತು ಅಂತ ಅನಿಸಿದರೆ ನೀವು ಮಸಾಲೆನೂ ಹಾಕ್ಕೋಬೋದು ಇಲ್ಲಿ. ಇವಾಗ
ಇದು ಕುದು ಬಂದಿದೆ ಹೇಗಿದ್ರು ನೀರು, ಅದಕ್ಕೋಸ್ಕರ ಇವಾಗ ಕುದು ಬಂದಮೇಲೆ ಅಕ್ಕಿ ಹಾಕಿದ್ದೀನಿ. ಈಗ 2 ವಿಸಲ್ ಬರ್ಸ್ಕೊಬಿಡೋಣ. 2 ವಿಸಲ್ ಬಂದಮೇಲೆ ನೋಡಿ, ನನಗೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು, ಅಂದರೆ ವಿಸಲೆಲ್ಲ ಇಳಿದಿದೆ ಇದು ನೀಟಾಗಿ. ಮತ್ತು ವಿಸಲು ಹಾಗೆ ಇರ್ಬೇಕಾರೆ ಏನು ಇರ್ಬೇಕಾದ್ರೆ ತೆಗಿಬಾರ್ದು. ಎಲ್ಲ ತಣ್ಣಗಾದ್ಮೇಲೆ, ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿದ್ದೀನಿ. ಅದು ಕ್ಯಾಮ್ರಕ್ಕೆ ನೋಡಿ ಯಾವ ಥರ ಕಾಣ್ತಿದೆ, ಬಿಸಿ ಬಿಸಿ ಇದೆ ಅಲ್ಲ, ನೋಡಿ ಈ ಥರ ಬಂದಿದೆ. ಹುಡಿಯಾಗಿ ಉದ್ರಾಗಿ ಎಷ್ಟು ಚೆನ್ನಾಗಿ